TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ನೂತನ ವರ್ಷದ ಸ್ವಾಗತ ಸಂಭ್ರಮದ ಆಚರಣೆಯನ್ನು ಇಂದು ಮಹಿಳಾ ಸಮಾಜದ ಮಹಿಳೆಯರಿಂದ ನಂಜಮ್ಮ ಮಹಿಳಾ ಸಮಾಜದಲ್ಲಿ ಜ್ಯೋತಿಯನ್ನು ಬೆಳಗುವ ಮೂಲಕ ಹಾಗೂ ಸಿಹಿ ಹಂಚುವುದರೊಂದಿಗೆ ಆಚರಿಸಲಾಯಿತು. ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳಾ ಮಂದಿಯನ್ನು ಗುರುತಿಸಿ ಆ ಮಹಿಳೆಯರನ್ನು ಸನ್ಮಾನಿಸುವುದು ನಂಜಮ್ಮ ಮಹಿಳಾ ಸಮಾಜದ ಮುಖ್ಯ ಗುರಿಯಾಗಿದೆ ಎಂದು ನಂಜಮ್ಮ ಮಹಿಳಾ ಸಮಾಜದ ಅಧ್ಯಕ್ಷರಾದ ಕೌಶಲ್ಯ ಲಕ್ಷ್ಮಣಗೌಡ ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷದ ನೂತನ ವರ್ಷದ ಸಾಧನೆಗೈದ ಮಹಿಳೆಯರ ಸಾಲಿನಲ್ಲಿ ವಾಡಿಕೆಯಂತೆ ಈ ಬಾರಿ ತಾಲೂಕಿನ ಪುರಸಭಾ ಅಧ್ಯಕ್ಷರಾದ ಜ್ಯೋತಿ ರಾಜ್ಕುಮಾರ್ ಅವರನ್ನು ಗುರುತಿಸಿ ಈ ವರ್ಷ ಸಾಧನೆಗೈದ ಮಹಿಳೆ ಎಂದು ಪರಿಗಣಿಸಿ ನಂಜಮ್ಮ ಮಹಿಳಾ ಸಮಾಜ ಸಂಘ ಗುರುತಿಸಿ ಸನ್ಮಾನ ಮಾಡುವುದು ನಮಗೆ ಹಾಗೂ ಬರುವಂತ ಪೀಳಿಗೆಗೆ ಪ್ರೇರಣೆ ನೀಡುವುದು ನಮ್ಮ ಸಂಘದ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್ ಮಾತನಾಡಿ, ನನ್ನನ್ನು ಗುರುತಿಸಿ ಸನ್ಮಾನಿಸಿರುವುದು ನನಗೆ ಖುಷಿಯಾಗಿದೆ. ಹೆಣ್ಣು ಕೇವಲ ಅಡಿಗೆ ಮನೆಗೆ ಸೀಮಿತವಲ್ಲ, ಸಮಾಜದ ಆಗುಹೋಗುಗಳಿಗೆ ಮಹಿಳೆಯರದ್ದೇ ವಿಶೇಷ ಜವಾಬ್ದಾರಿ ಇರುತ್ತದೆ. ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ ಎಂದರೆ ಅದು ನಮ್ಮ ತಾಯಿಯ ಜವಾಬ್ದಾರಿಯಾಗಿದೆ. ನನ್ನ ಓದುವಿಕೆಗಾಗಿ ನನ್ನ ತಾಯಿ ಪಟ್ಟ ಕಷ್ಟದ ಹಿಂದೆ ನನಗೆ ಮಹತ್ವದ ಜವಾಬ್ದಾರಿಯಿಂದಲೇ ನಾನು ಇಂದು ನಿಮ್ಮ ಮುಂದೆ ನಿಲ್ಲಲು ಕಾರಣವಾಗಿದೆ. ಪ್ರತಿಯೊಬ್ಬರೂ ತಂದೆ ತಾಯಿಯವರನ್ನು ಪೂಜ್ಯ ಭಾವದಿಂದ ಕಾಣಬೇಕು ಹಾಗೂ ಗೌರವಿಸಬೇಕು ಎಂದು ತಿಳಿಸಿದರು. ಹೆಣ್ಣು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುವುದರಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು 4 ಜನಕ್ಕೆ ಉಪಕಾರ ಮಾಡಿ 4 ಜನರು ನಮ್ಮನ್ನು ಗುರುತಿಸುವ ಮಟ್ಟಕ್ಕೆ ಬೆಳೆಯಬೇಕು ಎಂದರು. ಹೆಣ್ಣು ಎಂದರೆ ಕಷ್ಟ, ನಷ್ಟ, ನೋವು, ನಲಿವು ಸರಿಸಮಾನವಾಗಿ ಕುಟುಂಬದ ಜೊತೆಗೆ ಹಾಗೂ ನಮ್ಮ ನೆರೆಹೊರೆಯವರೊಂದಿಗೆ ನಮ್ಮ ವ್ಯಕ್ತಿತ್ವ ರೂಢಿಸಿಕೊಂಡು ಬಂದಿದ್ದೆ. ಆದರೆ ಮಹಿಳೆಯರು ಕೂಡ ಯಾವ ಕ್ಷೇತ್ರದಲ್ಲಾದರೂ ಕೂಡ ಸಾಧನೆ ಮಾಡುವುದರಲ್ಲಿ ಎರಡು ಮಾತಿಲ್ಲ ಎಂದು ಹೇಳಿದರು. ನೂತನ ವರ್ಷ ಆಚರಣೆಗಾಗಿ ನಂಜಮ್ಮ ಮಹಿಳಾ ಸಮಾಜದ ವತಿಯಿಂದ ಮಹಿಳೆಯರಿಗೆ ಇಂದು ಔಸಿ ಲಕ್ಕಿ ಡ್ರಾ, ಕೆರೆ ದಡ, ಮ್ಯೂಸಿಕಲ್ ಚೇರ್, ಕ್ಯಾರಂ ಮುಂತಾದ ಆಟೋಟ ಸ್ಪರ್ಧೆ ಏರ್ಪಡಿಸುವ ಮೂಲಕ ಗಮನ ಸೆಳೆದರು. ನಂತರ ನಮ್ಮಮ್ಮ ಈ ಕಡೆ ಬಂದು ನಮ್ಮ ಆಚೆಂಗಿಲಿ ನಮ್ಮ ತಂದೆ ಮನೆಯಲ್ಲೇ ಉಳ್ಕೊಂಡು ಅಲ್ಲೇ ಬೆಳೆದು ಅಲ್ಲೇ ನಾನು ಹುಟ್ಟಿ ಬೆಳೆದು ಎಲ್ಲ ನನ್ನ ತಮ್ಮನೂ ಇದ್ದಾರೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ನಾನು ಬೆಳ್ಕೊಂಡು ಹೋದ್ವಿ. ಸಿಂಗಲ್ ಮದರ್, ನನ್ನಮ್ಮ ಸಿಂಗಲ್ ಮದರು. ಅವ್ರಿಗೆ ಅವರೊಬ್ಬರು ಅಂಗನವಾಡಿ ಟೀಚರ್. ಯಾಕೆಂತ ಹೇಳಿದ್ರೆ ನನ್ನ ಬೆಳೆದು ಬಂದ ದಾರಿನೂ ಹೇಳ್ಕೊಬೇಕು. ಯಾಕಂತ ಹೇಳಿದ್ರೆ ನಾನು ಇವಾಗ ಸ್ಥಾನದಲ್ಲಿ ಗುರ್ಕೊಂಡಿದ್ದೀನಿ ಅಂದರೆ ನನ್ನ ಸ್ಥಾನನ ನನಗೆ ಯಾರು ಗಿಫ್ಟ್ ಕೊಟ್ಟಿದ್ದು, ಈ ಒಂದು ಧೈರ್ಯನ ಯಾರು ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮಮ್ಮ ಸಿಂಗಲ್ ಮದರು, ಅಂಗನವಾಡಿ ಟೀಚರು. ಅವರು ಯಾವ ಥರ ಎಫರ್ಟ್ ಹಾಕಿದ್ದಾರೆ ಅಂದರೆ ತುಂಬ ಎಫರ್ಟ್ ಹಾಕಿ ನನ್ನನ್ನು ಈ ಸ್ಥಾನದಲ್ಲಿ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನನ್ನ ತಾಯಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತಾರೆ. ಯಾಕೆಂತ ಹೇಳಿದ್ರೆ ತಂದೆ ತಾಯಿನ ಪ್ರೀತಿಸಿ, ತಂದೆ ತಾಯಿನ ಗೌರವಿಸಿ, ನೀವು ಎಲ್ಲಿ ಬೇಕಾದ್ರೂ ಹೋಗ್ತೀರಾ ಅನ್ನೋದಕ್ಕೆ ನಾನೊಂದು ಉದಾಹರಣೆ ಅಂತ ತಿಳ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ನನ್ನ ತಾಯಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾನೊಬ್ಳು LLB ಸ್ಟೂಡೆಂಟ್ ಆಗಿದ್ದೀನಿ. LLB ವಿದ್ಯಾಭ್ಯಾಸ ಮಾಡಿದ್ದೀನಿ ಅಂದರೆ ಅದು ಒಳ್ಳೊಳ್ಳೆ ಕಾಲೇಜಲ್ಲೇ ಮಾಡಿದ್ದೀನಿ. ಅವ್ರು ಸಿಂಗಲ್ ಪೇರೆಂಟ್ ಆಗಿದ್ರು ನನ್ನನ್ನು ಎಲ್ಲೂ ಸಹ ಚಿಕ್ಕು ಅಂದರೆ ನಾನು ತುಂಬ ಕಷ್ಟಪಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶೋಭಾ ಮಂಜುನಾಥ್, ಖಜಾಂಚಿ ಸುಪ್ರಿಯಾ, ರತನ್ ಕಾರ್ಯದರ್ಶಿ, ಮಾಜಿ ಅಧ್ಯಕ್ಷರು ನಿರ್ಮಲಾ ಪವಿತ್ರನ್, ಜ್ಯೋತಿನಂದನ್ ಕಾರ್ಯ ಸಮಿತಿ, ರಾಗಿಣಿ ಜಿ ನಾಯ್ಡು, ಮಾಜಿ ಅಧ್ಯಕ್ಷರು ಚನ್ವೇಣಿ, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಶಾರದಾ ಗುರುಮೂರ್ತಿ, ಸುಮಂಗಲ ಚಂದ್ರಶೇಖರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. MB ಉಮೇಶ್, TV46 ಮಲೆನಾಡು ನ್ಯೂಸ್, ಸಕಲೇಶಪುರ.